ಇನ್ನು ಎರಡನೇ ಪಟ್ಟಿಯಲ್ಲಿ ಮಹಿಳೆಯರಿಗೂ ಕೂಡ ಅವಕಾಶ ಕೊಡ್ತಾರೆ. ಖರ್ಗೆ ಭೇಟಿ ಬಳಿಕ ಲಕ್ಷ್ಮೀ ಹೆಬ್ಬಾಳ್ಕರ್ ವಿಶ್ವಾಸದ ಮಾತನಾಡಿದ್ದಾರೆ. ಎರಡನೇ ಪಟ್ಟಿಯಲ್ಲಿ ಮಹಿಳೆಯರಿಗೆ ಅವಕಾಶ ಕೊಡ್ತಾರೆ, ಅದು ಹೈಕಮಾಂಡ್ಗೆ ಗೊತ್ತಿದೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಈ ಬಗ್ಗೆ ಹೇಳಿಕೆಯನ್ನು ನೀಡಿದ್ದಾರೆ. ನಾನು ಬೆಳಗ್ಗೆ ಬಂದಿದ್ದೆ ಅವ್ರಿಗೆ ವಿಶ್ ಮಾಡಲಿಕ್ಕೆ, ಸಾಯಂಕಾಲ ಬನ್ನಿ ಅಂತಂದಿದ್ದು. ಸೊ ಸಾಯಂಕಾಲ ಬಂದು ಅವ್ರ ಜೊತೆ ಅಮ್ಮವ್ರ ಜೊತೆ ಸುಮಾರು ಹೊತ್ತು ಕೂತ್ಕೊಂಡು ಬಹಳಷ್ಟು ಅವರ ಒಂದು ಬಾಂಧವ್ಯವನ್ನು, ಅವರ ಒಂದು ಇದನ್ನು ನೋಡಿದ್ರೆ ನಿಜವಾಗ್ಲೂ ಭಾಳ ಸಂತೋಷ ಅನಿಸುತ್ತೆ. ಸುಮಾರು ಹೊತ್ತು ಅವ್ರ ಜೊತೆ ಕೂತ್ಕೊಂಡಿದ್ದೆ. ಸುಮ್ಮನೆ ವಿಸಿಟ್ ತುಂಬ ದಿನ ಆಗಿತ್ತು, ಅಮ್ಮವ್ರಿಗೆ ಬೇಕಾಗಿರ್ಲಿಲ್ಲ. ಎಲ್ಲ ಕಡೆ ಕೂಗಾಗ್ತಿದೆ, ಮಹಿಳಾ ಅದು ಅವರಿಗೆ ಗೊತ್ತಿದೆ. ಎರಡನೇ ಲಿಸ್ಟ್ನಲ್ಲಿ ಮಾಡ್ತಾರೆ, ಮಹಿಳೆಯರನ್ನ ತೆಗೆದುಕೊಳ್ತಾರೆ. ಸೊ ಒಂದು ಕರ್ಟಸಿ ವಿಸಿಟ್ ಅಷ್ಟೇ. ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಮೇಡಮ್. ಅದೆಲ್ಲ ಸುಖಾಂತ್ಯ ಆಗುತ್ತೆ. ಸ್ವಲ್ಪ ಶುರುವಾದಲ್ವಾ, ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ, ಎಲ್ಲ ಕರೆಕ್ಟ್ ಆಗಿದೆ. ನಾನು ಬೆಳಗ್ಗೆ ಬಂದಿದ್ದೆ ಅವ್ರಿಗೆ ವಿಶ್ ಮಾಡಿ. ಇನ್ನು ಪರಿಷತ್ ಚುನಾವಣೆಗೆ ಕಾಂಗ್ರೆಸ್ನಿಂದ 5ನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಲಾಗಿದೆ. ವಿನಯ್ ಕಾರ್ತಿಕ್ 5ನೇ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಅಧಿಕೃತ ಘೋಷಣೆಯಾಗಿದೆ. ಹೈಕಮಾಂಡ್ನಿಂದ ಅಧಿಕೃತವಾಗಿ 5ನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಲಾಗಿದೆ. ಡಿಕೆ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ವಿನಯ್ ಕಾರ್ತಿಕ್, ಕೆಪಿಸಿಸಿ ಖಜಾಂಚಿಯಾಗಿರುವಂತಹ ವಿನಯ್ ಕಾರ್ತಿಕ್, ಕೆಪಿಸಿಸಿ ಖಜಾಂಚಿಯಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಂತಹ ವಿನಯ್ ಕಾರ್ತಿಕ್ ಅವರನ್ನ ಈಗ ಪರಿಷತ್ ಚುನಾವಣೆಗೆ 5ನೇ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಲಾಗಿದೆ. ವಿನಯ್ ಕಾರ್ತಿಕ್ 5ನೇ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಹೈಕಮಾಂಡ್ನಿಂದ ಅಧಿಕೃತವಾಗಿ ಈಗ ಆದೇಶವನ್ನು ಹೊರಡಿಸಲಾಗಿದೆ. ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ 4 ಜನರನ್ನ ಹೈಕಮಾಂಡ್ ಈಗಾಗಲೇ ಘೋಷಣೆ ಮಾಡಿತ್ತು. ಈಗ ಕೆಪಿಸಿಸಿ ಖಜಾಂಚಿಯಾಗಿದ್ದಂತಹ ವಿನಯ್ ಕಾರ್ತಿಕ್ರನ್ನ 5ನೇ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡೋದಕ್ಕೆ ಕಣಕ್ಕಿಳಿಸಲಾಗಿದೆ.